ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಧನುರ್ಯಜ್ಞೆಯಲ್ಲಿ ಶ್ರೀಕೃಷ್ಣವರು ಏನು ಮಾಡಿದರೆಂದು ಈ ಕಥೆಯಲ್ಲಿ ತಿಳಿಯೋಣ. ಪೇಟೆಯ ವರ್ತಕರು ಕೃಷ್ಣನನ್ನು ಮತ್ತು ಬಲರಾಮನನ್ನು ಬಹು ಗೌರವದಿಂದ ಪೂಜೆ ಮಾಡಿದರು. ಅವನನ್ನು ರಸ್ತೆಯಲ್ಲಿ ಹೋಗುತ್ತಿದ್ದಾಗ ಸುತ್ತಮುತ್ತಲಿನ ಮನೆಗಳ ಹೆಂಗಸರೆಲ್ಲ ಅವನನ್ನು ನೋಡಲು ಬಂದರು. ಅವರಲ್ಲಿ ಕೆಲವರು ಚಿಕ್ಕ ವಯಸ್ಸಿನವರು. ಅವರ ಸೌಂದರ್ಯಕ್ಕೆ ಮನಸೋತು ಮೂರ್ಛೆ ಹೋದರು. ಅವನ ಕೂದಲು ಮತ್ತು ಉಡುಪುಗಳನ್ನು ಸಡಿವಾದು ತಾವು ಎಲ್ಲಿ ನಿಂತಿದ್ದಾರೆ ಎನ್ನುವುದು ಅವರಿಗೆ ಮರೆತು ಹೋಯಿತು. ಇದಾದ ನಂತರ ಕೃಷ್ಣ ಮತ್ತು ಬಲರಾಮ ಯಜ್ಞಶಾಲೆ ಎಲ್ಲಿದೆ ಎಂದು ಪೂರ ಜನರನ್ನು ಕೇಳಿದರು. ಕಂಸನು ಧನುರ್ಯಜ್ಞೆಯನ್ನು ಏರ್ಪಡಿಸಿದ್ದನು ಮತ್ತು ಅದರ ಸ್ಥಳವನ್ನು ಸೂಚಿಸಲು ಬಲಿಪೀಠದ ಬಳಿ ಬಂದು ಒಂದು ದೊಡ್ಡ ಬಿಲ್ಲನ್ನು ಇರಿಸಿದ್ದನು. ಇದು ಬಹಳ ದೊಡ್ಡದಾಗಿತ್ತು, ಅದ್ಭುತವಾಗಿತ್ತು ಮತ್ತು ಆಕಾಶದಲ್ಲಿ ಕಾಮನ ಬಿಲ್ಲನ್ನು ಹೋಲುತ್ತಿತ್ತು. ಯಜ್ಞಶಾಲೆಯಲ್ಲಿ ಕಂಸರಾಜನು ನೇಮಿಸಿದ್ದ ಅನೇಕ ರಕ್ಷಕರು ಬಿಲ್ಲನ್ನು ರಕ್ಷಿಸುತ್ತಿದ್ದರು. ಕೃಷ್ಣ ಮತ್ತು ಬಲರಾಮರು ಬಿಲ್ಲಿನ ಬಳಿ ಹೋದಾಗ ರಕ್ಷಕರು ಅವರು ಇನ್ನೂ ಹತ್ತಿರ ಹೋಗಬಾರದೆಂದು ಎಚ್ಚರಿಕೆ ಕೊಟ್ಟರು. ಆದರೆ ಕೃಷ್ಣನು ಎಚ್ಚರಿಕೆಯನ್ನು ಅಲಕ್ಷ್ಯ ಮಾಡಿದನು. ಅವನು ಬಲಾತ್ಕಾರದಿಂದ ಮುಂದಕ್ಕೆ ಹೋಗಿ ಬಿಲ್ಲನ್ನು ಎಡಗೈಯಲ್ಲಿ ತೆಗೆದುಕೊಂಡನು. ಜನರು ಗುಂಪುಗಳು ನೋಡುತ್ತಿದ್ದಂತೆ ಅವನು ಬಿಲ್ಲಿಗೆ ಹೆದರಿಸಿ ಆನೆಯು ಕಬ್ಬಿನ ಗದ್ದೆಯಲ್ಲಿ ಕಬ್ಬನ್ನು ಮುರಿಯುವಂತೆ ಬಿಲ್ಲನ್ನು ಮಧ್ಯದಲ್ಲಿ 2 ಭಾಗಗಳಾಗಿ ಮುರಿದನು. ಅಲ್ಲಿದ್ದವರೆಲ್ಲ ಕೃಷ್ಣನ ಶಕ್ತಿಯನ್ನು ಮೆಚ್ಚಿಕೊಂಡರು. ಬಿಲ್ಲು ಮುರಿದ ಶಬ್ದವು ಭೂಮಿಯನ್ನು ಆಕಾಶವನ್ನು ತುಂಬಿತು. ಅದು ಕಂಸನಿಗೆ ಕೇಳಿಸಿತ್ತು. ನಡೆದ ಸಂಗತಿಗಳನ್ನು ಕೇಳಿದಾಗ ಅವನಿಗೆ ಪ್ರಾಣ ಭಯ ಉಂಟಾಯಿತು. ಅಲ್ಲೇ ನಿಂತು ನೋಡುತ್ತಿದ್ದ ಬಿಲ್ಲು ರಕ್ಷಕನಿಗೆ ಕೋಪ ಬಂದಿತ್ತು. ಅವನನ್ನು ಬಂಧಿಸಿ ಅವನನ್ನು ಕೊಲ್ಲಿ ಎಂದು ಕೂಗುತ್ತಾ ಕೃಷ್ಣನ ಕಡೆಗೆ ನುಗ್ಗಿದನು. ರಕ್ಷಕರು ಕೃಷ್ಣನ ಮತ್ತು ಬಲರಾಮನನ್ನು ಸುತ್ತುವರಿದರು. ಕೃಷ್ಣನು ರಕ್ಷಕರನ್ನು ತಮ್ಮನನ್ನು ಬೆದರಿಸಲು ಪ್ರಯತ್ನ ಮಾಡುತ್ತಿದ್ದನ್ನು ಕಂಡ ಕೃಷ್ಣ ಮತ್ತು ಬಲರಾಮರಿಗೆ ಬಹುಕೋಪ ಬಂದಿತ್ತು. ಮುರಿದ ಬಿಲ್ಲಿನ 2 ಭಾಗಗಳನ್ನು ತೆಗೆದುಕೊಂಡು ರಕ್ಷಕರ ಕಡೆಯವರನ್ನು ಹೊಡೆದೋಡಿಸಲು ಅವರು ಪ್ರಾರಂಭಿಸಿದರು. ಈ ಗದ್ದಲ ನಡೆಯುತ್ತಿದ್ದಾಗ ರಕ್ಷಕರ ನೆರವಿಗೆ ಕಂಸನ ಕೆಲವು ಸೈನಿಕರು ಕಳುಹಿಸಿಕೊಟ್ಟನು. ಆದರೆ ಕೃಷ್ಣ ಮತ್ತು ಬಲರಾಮನು ಅವರೊಡನೆ ಹೋರಾಡಿ ಅವರನ್ನು ಕೊಂದರು. ಇದಾದ ನಂತರ ಕೃಷ್ಣನು ಶಿಬಿರಕ್ಕೆ ಹಿಂದಿರುಗಿದಾಗ ಸೇವಕರು ಅವನ ಚರಣ ಕಮಲಗಳನ್ನು ತೊಳೆದು ಸೊಗಸಾದ ಪೀಠವನ್ನು ಇತ್ತು ಹಾಲನ್ನು ಮತ್ತು ರುಚಿಯಾದ ಭಕ್ಷ್ಯಗಳನ್ನು ಕೊಟ್ಟು ಉಪಚರಿಸಿದರು. ಅವನು ರಾತ್ರಿ ಊಟದ ನಂತರ ಮರುದಿನ ಕಾರ್ಯಕ್ರಮಗಳ ಬಗ್ಗೆ ಯೋಚಿಸುತ್ತಾ ಶಾಂತವಾಗಿ ವಿರಮಿಸಿದನು. ಹೀಗೆ ಅವನು ರಾತ್ರಿಯನ್ನು ಅಲ್ಲಿ ಕಳೆದನು. ಇತ್ತ ಕಂಸನಿಗೆ ಕೃಷ್ಣನು ಅದ್ಭುತವಾದ ಧನಸ್ಸನ್ನು ಮುರಿದು ಮತ್ತು ರಕ್ಷಕರನ್ನು ಸಿಪಾಯಿಗಳನ್ನು ಕೊಂದ ಸಂಗತಿಯು ತಿಳಿದಾಗ ದೇವತಾ ಪರಮಪುರುಷನ ಶಕ್ತಿಯು ಸ್ವಲ್ಪ ಮಟ್ಟಿಗೆ ಅರ್ಥವಾಯಿತು. ದೇವಕಿಗೆ 8ನೇ ಮಗನಾಗಿ ಕಂಡರೂ ತನ್ನಕ್ಕೆ ಕೊನೆಗಾಲವು ಬಂದಿದೆ ಎಂದು ಅವನಿಗೆ ಅರ್ಥವಾಯಿತು. ತನ್ನ ಸಾವು ಸಮೀಪಿಸುತ್ತಿದೆ ಎಂದು ಯೋಚಿಸುತ್ತಾ ಇಡೀ ರಾತ್ರಿ ಅವನಿಗೆ ನಿದ್ರೆಯೇ ಬರಲಿಲ್ಲ. ಅವನಿಗೆ ದುಷ್ಕನಸುಗಳು. ನಗರದ ಹೊರೆಯಲ್ಲಿ ಪ್ರವೇಶಿಸಿದ ಕೃಷ್ಣ ಮತ್ತು ಬಲರಾಮರು ತನ್ನ ಪಾಲಿಗೆ ಯಮದೂತರು ಎಂದು ಅವನಿಗೆ ಅರ್ಥವಾಯಿತು. ಅವನಿಗೆ ಅಶುಭ ಸಂಗತಿಗಳೇ ಕಂಡವು. ಕನ್ನಡಿಯಲ್ಲಿ ನೋಡಿಕೊಂಡಾಗ ಅವನಿಗೆ ತಲೆಯಿದ್ದರೂ ತಲೆಯೂ ಕಾಣಲಿಲ್ಲ. ಆಕಾಶದಲ್ಲಿ ಪ್ರಕಾಶಮಾನ ಕಾಯಗಳು ಒಂದೊಂದು ಇದ್ದರೂ 2 ಕಂಡವು. ತನ್ನ ನೆರಳಿನಲ್ಲಿ ರಂಧ್ರಗಳು ಕಂಡವು. ಕಿವಿಯಲ್ಲಿ ಝೇಂಕರಿಸುವ ಶಬ್ದವು ಕೇಳುತ್ತಿತ್ತು. ಅವನ ಮುಂದಿನ ಮರಗಳು ಬಂಗಾರದ ಮರಗಳೇ ಕಂಡವು ಮತ್ತು ಮಣ್ಣಿನಲ್ಲೆಲ್ಲ ಕೆಮ್ಮಣ್ಣಗಳಾಗಿ ಅವನ ಹೆಜ್ಜೆ ಗುರುತುಗಳು ಕಾಣಲಿಲ್ಲ. ತನ್ನ ಕನಸಿನಲ್ಲಿ ಹಲವು ಬಗೆಯ ಪ್ರತ್ಯೇಕದ ರಥಗಳು ಕತ್ತೆಗಳು ಎಳೆಯುತ್ತಿದ್ದನ್ನು ಕಂಡನು. ಯಾರೋ ತನಗೆ ವಿಷಯವನ್ನು ಕೊಟ್ಟಂತೆ ತಾನು ಅದನ್ನು ಕುಡಿದಂತೆ ಕನಸಾಯಿತು. ಕೊರಳಿನಲ್ಲಿ ಪುಷ್ಪಮಾಲೆಯನ್ನು ಧರಿಸಿ ಬೆತ್ತಲೆಗೆ ತಾನು ಹೋಗುತ್ತಿದ್ದನು. ತನ್ನ ದೇಹಕ್ಕೆ ಎಣ್ಣೆಯನ್ನು ಲೇಪಿಸಿಕೊಳ್ಳುತ್ತಿದ್ದರೂ ಅವನಿಗೆ ಕನಸಾಯಿತು. ಹೀಗೆ ಎದ್ದಿದ್ದಾಗ ನಿದ್ರೆಯೆಲ್ಲವೂ ಸಾವಿನ ಚಿಹ್ನೆಗಳು ಕಂಡ ಕಂಸನಿಗೆ ತನ್ನ ಸಾವು ನಿಶ್ಚಯ ಎಂದು ಅರ್ಥವಾಯಿತು. ರಾತ್ರಿ ಬಹು ಆತಂಕ ಕಳೆದ ಆತುರವಾಗಿ ಅವನು ಮಲ್ಲ ಯುದ್ಧಕ್ಕೆ ಏರ್ಪಾಡು ಮಾಡಿದನು. ಕುಸ್ತಿಯ ಕಣವನ್ನು ಸೊಗಸಾಗಿ ಸ್ವಚ್ಛಗೊಳಿಸಿ ಧ್ವಜ ತೋರಣ ಹೂಗಳಿಂದ ಅಲಂಕರಿಸಲಾಗಿತ್ತು. ನಗಾರಿ ನಾದಗಳು ಪಂದ್ಯಗಳು ಪ್ರಾರಂಭಿಸಲು ಘೋಷಣೆ ಮಾಡಲಾಯಿತು. ಉದ್ದನೆಯ ಚೂಪ ಬಾವುಟಗಳು ಧ್ವಜಗಳಿಂದ ವೇದಿಕೆಗಳು ಬಹು ಸುಂದರವಾಗಿ ಕಂಡಿತು. ಅರಸ ಬ್ರಾಹ್ಮಣರು ಮತ್ತು ಕ್ಷತ್ರಿಯಂತೆ ಗೌರವಾನ್ವಿತ ಬೇರೆ ಬೇರೆ ಪೀಠಗಳು ಶ್ರೇಣಿಗಳು ವ್ಯವಸ್ಥೆ ಮಾಡಲಾಗಿತ್ತು. ಬೇರೆ ಬೇರೆ ರಾಜ್ಯರಿಗೆ ಸಿಂಹಾಸನಗಳು ಇತರರಿಗೂ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಕಡೆಗೆ ಕಂಸನ ಹಲವು ಮಂತ್ರಿಗಳು ಮತ್ತು ಕಾರ್ಯದರ್ಶಿಗಳನ್ನು ಆಗಮನಿಸಿದನು ಮತ್ತು ತನಗಾಗಿ ನಿರ್ಮಿಸಿದ ಎತ್ತರವಾದ ವಿಶೇಷ ವೇದಿಕೆ ಮೇಲೆ ಕುಳಿತನು. ದೂರದೃಷ್ಟಿಯಿಂದ ಅವನು ಎಷ್ಟು ಮಂದಿ ರಾಜರ ನಡುವೆ ಕುಳಿತಿದ್ದರೂ ಮರಣದ ಭಯದಿಂದ ಅವನ ಹೃದಯವು ಹೊಡೆದುಕೊಳ್ಳುತ್ತಿತ್ತು. ಕ್ರೂರ ಸಾವು ಕಂಸನಂಥ ಬಲಶಾಲಿಯನ್ನು ಲಕ್ಷ್ಯ ಮಾಡುವುದಿಲ್ಲ. ಸಾವು ಬರುವಾಗ ಅದು ಯಾರನ್ನು ಉನ್ನತ ಸ್ಥಾನವನ್ನು ಲೆಕ್ಕಿಸುವುದಿಲ್ಲ. ಎಲ್ಲ ಸಿದ್ಧತೆಗಳು ಮುಗಿದಾಗ ತಮ್ಮ ಕೌಶಲ್ಯವನ್ನು ತೋರಿಸಲು ನಿಯೋಜಿಸಲಾಗಿದ್ದ ಮಲ್ಲಪಟಗಳು ಕಣದೊಳಗೆ ಬಂದರು. ಅವರು ಹೊಳೆಯುವ ಆಭರಣಗಳನ್ನು ಉಡುಪುಗಳನ್ನು ಧರಿಸಿದ್ದರು. ಚಾರುಣ್ಯ ಮುಷ್ಟಿಕ
ಶಲಕೂಟ ಮತ್ತು ಶೋತಲಕರು ಕೆಲವರು ಪ್ರಸಿದ್ಧ ಮಲ್ಲರು. ಸಂಗೀತದ ಉತ್ತೇಜಲಾದ ಅವರು ಬಹು ಚುರುಕಾಗಿ ನಡೆದು ಬಂದರು. ನಂದನ ನಾಯಕತ್ವದಲ್ಲಿದ್ದ ಬೃಂದಾವನದಿಂದ ಬಂದ ಗಣ್ಯರ ಗೋಪಾಲಕರೆಲ್ಲ ಕಂಸನನ್ನು ಸ್ವಾಗತಿಸಿದರು. ತಾವು ತಂದಿದ್ದ ಹಾಲಿನ ಉತ್ಪನ್ನಗಳನ್ನೆಲ್ಲ ಕಂಸನಿಗೆ ಅರ್ಪಿಸಿ ಅವರು ಅರಸನ ಬಳಿ ಹೋಗಿ ತಮಗಾಗಿ ನಿರ್ಮಿಸಿದ ವೇದಿಕೆಯ ಮೇಲೆ ಆಸೀನರಾದರು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.